ನಟಿ ಪ್ರೇಮ ಬಗ್ಗೆ ಬಂದಿರೋಂಥ ಅತಿ ದೊಡ್ಡ ಆಘಾತಕಾರಿಯಾದ ವಿಚಾರ ಅಂತ ಹೇಳ್ಬೋದು, ಮತ್ತು ಆಘಾತಕಾರಿ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳಲಾಗ್ತದೆ. ಹೌದು, ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ಕಲಾವಿದರೆ ಅದು ನಟಿ ಪ್ರೇಮ ಅಂತಲೇ ಹೇಳ್ಬೋದು. ಏನು ನಟಿ ಪ್ರೇಮ ಅವರು ಚಿತ್ರರಂಗದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಒಂದು ಕಾಲದಲ್ಲಿ ಕೊಟ್ಟಂದರು. ಕೋತಿಗಳು ಸರ್ ಕೋತಿಗಳು, ಕುರಿಗಳು ಸರ್ ಕುರಿಗಳು, ಯಜಮಾನ, ಓಡು ಸರ್ ಬರೀ ಓಡು, ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಂತಹ ಅತಿ ದೊಡ್ಡ ಕಲಾವಿದ ಇದೀಗ ಕಣ್ಮರೆಯಾಗಿ ಹೋದು. ಬರೋಬ್ಬರಿ 25 ವರ್ಷಗಳಿಂದ ಕೂಡ ಚಿತ್ರರಂಗದಲ್ಲಿ ಇನ್ನಿಲ್ಲ ಅವರು. 2002ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾದಂಥ ಶಿಶಿರ ಸಿನಿಮಾದ ಕೊನೆಯ ಸಿನಿಮಾ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ಅನಾರೋಗ್ಯಕ್ಕೆ ಕೂಡ ಕೀಡಾಗಿದ್ದರು. ಆ ವಿಚಾರದಲ್ಲಿ ಕೂಡ ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡಿತ್ತು, ಊಹಾಪೋಹಗಳು ಕೂಡ ಹರಿದಾಡಿತ್ತು. ಇತ್ತೀಚೆಗೆ ಅವ್ರಿಗೆ ಈ ಬಗ್ಗೆ ಕೇಳಿದಕ್ಕೆ ನಾನು ಉದ್ಯಮದ ಕಡೆ ಸಂಪೂರ್ಣ ಗೌರವ ಕೊಟ್ಟಿದ್ದೇನೆ, ಉದ್ಯಮವನ್ನು ಕೂಡ ಮಾಡ್ಕೊಂಡು ನೆಮ್ಮದಿಯಾಗಿದ್ದೇನೆ, ನನಗೆ ಇದರ ಅವಶ್ಯಕತೆ ಸಹ ಇಲ್ಲ ಅಂತೇಳಿ ಈಗ ಈ ಬಗ್ಗೆ ಅವರು ಮಾತನಾಡಿದ್ದಾರೆ. ಹಾಗೆ ನಟಿ ಪ್ರೇಮ ಅವರು ಈ ಬಗ್ಗೆ ಅವರು ಧ್ವನಿ ಎತ್ತಿ ಕೂಡ ಹೇಳಿದ್ದಾರೆ. ನನಗೆ ಸಾಕು, ದೊಡ್ಡ ನಮಸ್ಕಾರ. ಚಿತ್ರರಂಗದಲ್ಲಿ ಈಗ ಬರ್ತಾರೆ ತಲೆಬುಡ ಇಲ್ಲದಂಥ ಸಿನಿಮಾಗಳಲ್ಲಿ ನನಗೆ ಅಭಿನಯಿಸೋಕ್ಕೆ ಇಷ್ಟನೂ ಕೂಡ ಇಲ್ಲ. ಅಷ್ಟೊಂದು ಹಿರಿಯ ಕಲಾವಿದರಿಗೆ ಈಗಿನ ಚಿತ್ರರಂಗದಲ್ಲಿ ಮಣ್ಣನ್ನು ಎಲ್ಲಿ ಕೊಡ್ತಾರೆ ಹೇಳಿ ಅಂತಲೂ ಕೂಡ ಈ ಬಗ್ಗೆಯೂ ಸಹ ಮಾತನಾಡಿದ್ದಾರೆ. ಏನೇ ಇರಲಿ, ನಟಿ ಪ್ರೇಮ ಅವರು ಕನ್ನಡ ಸಿನಿಮಾರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ನಟಿ ಏಕೈಕ ಕಣ್ಮರೆಯಾಗಿದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ ಅಂತ ಹೇಳ್ಬೋದು. ಹಾಗಾಗಿ